Hello students, let's begin today's class from 6th standard English, A Pact with the Sun supplementary. Let's continue the lesson. So in the last class I have told you how all the other governors of the provinces grew terribly jealous of him and began to talk to the king against him. ಎಲ್ಲರೂ ಬೇರೆ ಬೇರೆ ಪ್ರಾಂತ್ಯದವರು ಅವನ ಬಗ್ಗೆ ಕಿಂಗಿಗೆ ಕಂಪ್ಲೇಂಟ್ ಮಾಡೋಕ್ಕೆ ಶುರು ಮಾಡಿದ್ರು, ಅವನ ಬಗ್ಗೆ ಹೇಳೋಕ್ಕೆ ಶುರು ಮಾಡಿದ್ರು. ದೆ ಸೆಡ್ ಹಿ ವಾಸ್ ವೆರಿ ಡಿಸಾನೆಸ್ಟ್, ಅವನು ಡಿಸಾನೆಸ್ಟ್, ಆನೆಸ್ಟ್ ಇಲ್ಲ, ಅವನು ಕನ್ನಿಂಗ್ ಇದ್ದಾನೆ, ಆ ಥರ ಹೇಳೋಕ್ಕೆ ಶುರು ಮಾಡಿದರು. ಆನಂತರ ಆ್ಯಂಡ್ ದೆ ಕೀಪ್ಸ್ ಹಿಮ್ಸೆಲ್ಫ್ ಅ ಪಾರ್ಟ್ ಆಫ್ ದ ಮನಿ ದ್ಯಾಟ್ ಹಿ ಕಲೆಕ್ಟ್ಸ್ ಫ್ರಮ್ ದ ಟ್ಯಾಕ್ಸ್ ಫ್ರಮ್ ದ ಪೀಪಲ್. Why did he always carry with him? They added an iron chest. ಏನಂತಾರೆ, ಅವನ ಹತ್ರ ಒಂದು ಐರನಿಂದು, ಯಾವಾಗಲೂ ಒಂದು ಐರನಿಂದಿದ್ದು ಚೆಸ್ಟ್ ಹತ್ರ ಹಾಕ್ಕೊಂಡು ಯಾವಾಗಲೂ ಕ್ಯಾರಿ ಮಾಡ್ತಾ ಇರ್ತಾನೆ. ಅವನೆಲ್ಲರದ್ದು ಜನರ ಹತ್ರ ಕಲೆಕ್ಟ್ ಮಾಡಿದ ಟ್ಯಾಕ್ಸಲ್ಲಿ ಅಷ್ಟು ಟ್ಯಾಕ್ಸಲ್ಲಿ ತಾನು ಸ್ವಲ್ಪ ಪಾರ್ಟ್ ಆಫ್ ದ ಮನಿ ಅವನು ಇಟ್ಕೊಂಡಿರ್ತಾನೆ ಅಂದ್ಕೊಂಡು ಅದನ್ನು ಯಾವಾಗಲೂ ಅವನದು ಆ ಚೆಸ್ಟಿಂದಿದ್ದು ಹಾಕೋತಾನಲ್ಲ, ಐರನಿಂದು ಕೋಟ್ ಥರ ಇರ್ತದೆ, ಅದರಲ್ಲಿ ಇಟ್ಕೊಂಡಿರ್ತಾನೆ ಅಂತ ಎಲ್ಲರೂ ಹೇಳೋಕ್ಕೆ ಶುರು ಮಾಡ್ತಾರೆ. ಪರ್ಹ್ಯಾಪ್ಸ್ ಹಿ ಕ್ಯಾರಿಡ್ ಇಟ್ ಇನ್ ದ ಟ್ರೆಜರ್, ಅದರದೊಳಗೆ ಆ ನಿಧಿನ ಇಟ್ಕೊಂಡು ಹೋಗ್ತಾ ಇರ್ತಾನೆ. ದ್ಯಾಟ್ ಹಿ ಹ್ಯಾಡ್ ಸೀಕ್ರೆಟ್ಲಿ ಕಲೆಕ್ಟೆಡ್, ಯಾರ ಹತ್ರ ಸೀಕ್ರೆಟಾಗಿ ಕಲೆಕ್ಟ್ ಮಾಡ್ಕೊಂಡಿರ್ತಾನೆ ಅದರಲ್ಲಿ ಇಟ್ಟಿರ್ತಾನೆ ಅಂತ ಹೇಳ್ತಾರೆ. ಆಫ್ಟರ್ ಆಲ್ ದೇ ಸೆಡ್ ಮಾಕಿಂಗ್ಲಿ, ಅಂದರೆ ಅಪಹಾಸ್ಯ ಮಾಡ್ಕೊಂಡು ಅವನ ಬಗ್ಗೆ ಹೇಳ್ತಾರೆ, ಮೇಕಿಂಗ್ ಫನ್ ಲೈಕ್. ಹಿ ವಾಸ್ ಆ್ಯನ್ ಆರ್ಡಿನರಿ ಶೆಫರ್ಡ್ ಆ್ಯಂಡ್ ಕುಡ್ ಬಿಹೇವ್ ನೋ ಬೆಟರ್. ಅವನು ಆರ್ಡಿನರಿ ಶೆಫರ್ಡ್, ಅವನದ್ದು ಕೆಲಸನೇ ಇದು, ಅಲ್ಲಿ ಇಲ್ಲಿಂದ ಬಂದಿದ್ದ ದುಡ್ಡನ್ನು ಸ್ವಲ್ಪ ಒಳಗೆ ಹಾಕ್ಕೊಂಡು ಇಟ್ಕೊಳ್ಳೋದೆ ಅಂದ್ಕೊಂಡು ಅಪಹಾಸ್ಯದಲ್ಲಿ ಎಲ್ಲರೂ ಮಾತಾಡೋಕ್ಕೆ ಶುರು ಮಾಡ್ತಾರೆ. As at first the king did not pay attention to the reports, but how long could he ignore these governors and their endless stories about the shepherd? One day, one thing was certain, the king discovered the new governor did carry an iron chest with him all the time. ಏನು ಮಾಡ್ತಾರೆ, ಇವ್ರು ದಿನಾಲು ಬಂದು ಹೇಳ್ತಾನೇ ಇರ್ತಾರೆ. ಎಷ್ಟು ದಿನ ಇವನು ಕಿಂಗ್ ಅಟೆನ್ಷನ್ ಕೊಡದೇ ಇರಬೇಕು, ಒಂದಲ್ಲ ಒಂದು ದಿನ ಇವನಿಗೆ ಕೇಳಬೇಕಾಗಿ ಬಂತು. ಅದೆಲ್ಲ ಅಬ್ಸರ್ವ್ ಮಾಡಬೇಕಿದ್ರೆ ಇವನಿಗೆ ಅನಂತರ ನೆನಪತ್ತು, ಇವನು ಯಾವಾಗಲೂ ಆ ಐರನ್ನು ಚೆಸ್ಟಲ್ಲಿ ಹಾಕ್ಕೊಂಡು ಯಾವಾಗಲೂ ಬಂದಿರ್ತಲ್ಲ, ಐರನ್ ಚೆಸ್ಟ್ ಯಾಕೆ ಇಟ್ಕೋತಾನೆ ಅಂದ್ಕೊಂಡು ಅವನಿಗೂ ತಲೆಗೆ ಬರ್ತದೆ. ಅದಕ್ಕೇನು ಮಾಡ್ತಾರೆ, ಸೊ ಒನ್ ಡೇ ದ ಗವರ್ನರ್ ವಾಸ್ ಸಮನ್ ಟು ದಿ ಪ್ಯಾಲೇಸ್, ಕರೆ ಹೇಳ್ತಾರೆ, ಬರಬೇಕು ನೀನು ಅಂತ ಕರೆ ಹೇಳಿಸ್ಕೊಂಡು ಹೇಳಿ ಕಳಿಸ್ತಾನೆ. He came riding on his camel to the everyone's delight. The famous iron chest was there, fastened securely behind him on the camel's back. ಏನು ಮಾಡ್ತಾನೆ, ಅವನು ಕ್ಯಾಮಲಲ್ಲಿ ರೈಡ್ ಮಾಡ್ಕೊಂಡು ಬರಬೇಕಿದ್ರೆ ಎಲ್ಲರೂ ಅದು ಅಬ್ಸರ್ವ್ ಮಾಡಿ ನೋಡಬೇಕಿದ್ರೆ ಐರನ್ ಚೆಸ್ಟ್ ಅಲ್ಲೇ ಇರ್ತದೆ, ಎಲ್ಲಿ ಇದು ಕ್ಯಾಮಲಿನ ಬ್ಯಾಕಿಗೆ ಹಾಕಿ ಇದ್ದೇ ಇರ್ತದೆ, ಅವನ ಜೊತೆನೇ ಇರ್ತದೆ. ನೌ ದ ಕಿಂಗ್ ವಾಸ್ ಆ್ಯಂಗ್ರಿ, ಕಿಂಗಿಗೆ ಸಿಟ್ಟು ಬರ್ತದೆ, ಇವಾಗೂ ಅದನ್ನು ತೊಗೊಂಡು ಬಂದಿದ್ದಾನೆ ನೋಡು ಅಂತ. ಹಿ ಥಂಡರ್ಡ್ ಅಂದರೆ ಹಿಂಗೆ ಗಡ್ಗಡ್ಸ್ಕೊಂಡು ಥಂಡರಲ್ಲಿ ಹೇಳ್ತಾರಲ್ಲ, ಸಿಟ್ಟಿಂದ ಹೇಳ್ತಾನೆ. ವೈ ಡು ಯು ಆಲ್ವೇಸ್ ಕ್ಯಾರಿ ದ್ಯಾಟ್ ಐರನ್ ಚೆಸ್ಟ್ ವಿತ್ ಯು? ಯಾಕೆ ನೀನು ಯಾವಾಗಲೂ ಐರನ್ ಚೆಸ್ಟನ್ನು ಕ್ಯಾರಿ ಮಾಡ್ತೀಯಾ ನಿನ್ನ ಜೊತೆ ಅಂತ ಕೇಳ್ತಾನೆ. ವಾಟ್ ಡಸ್ ಇಟ್ ಕಂಟೇನ್, ಏನಿದೆ ಅದರೊಳಗೆ ಅಂತ ಕೇಳ್ತಾನೆ. ದ ಗವರ್ನರ್ ಸ್ಮೈಲ್ಡ್. ಹಿ ಆಸ್ಕ್ಡ್ ಹಿಸ್ ಸರ್ವೆಂಟ್ ಟು ಬ್ರಿಂಗ್ ದ ಚೆಸ್ಟ್. How eagerly the people standing around and waiting for the shepherd to be found out. But how great was their astonishment, and even the king himself, even the chest was opened. ಏನಾಗುತ್ತೆ, when the chest was opened, ತೊಗೊಂಡು ಬಾ ಅಲ್ಲಿ ಅಂತ ಹೇಳಿದ್ಕೊಳ್ಳಿ, ಇವನು ಅವನ ಸರ್ವೆಂಟಿಗೆ ಹೇಳ್ತಾನೆ, ಈ ಶೆಫರ್ಡು ತೊಗೊಂಡು ಬಾ ಅಂತ ಹೇಳಿದ ಕೂಡಲಿ ಎಲ್ಲರೂ ಸರ್ಪ್ರೈಸಾಗಿ ನೋಡ್ತಾ ಕೂತ್ಕೊಂಡವ್ರು, ಏನಾಗಿರ್ತದೆ, ಕಿಂಗ್ ಬಾಕಿ ಗವರ್ನರ್ಸ್ ಎಲ್ಲರೂ ಅದನ್ನು ನೋಡಾದ್ಮೇಲೆ ಎಲ್ಲರೂ ಸರ್ಪ್ರೈಸ್ ಆಗ್ತಾರೆ. ಅದರೊಳಗೆ ಏನಿರುತ್ತೆ, ವೆನ್ ದ ಚೆಸ್ಟ್ ವಾಸ್ ಓಪನ್, ನೋ ಗೋಲ್ಡ್, ನೋ ಸಿಲ್ವರ್, ನೋ ಜಿವೆಲ್ಸ್. ಏನಿರುತ್ತೆ, ಗೋಲ್ಡ್ ಇಲ್ಲ, ಸಿಲ್ವರ್ ಇಲ್ಲ, ಯಾವ ಆರ್ನಮೆಂಟ್ಸು ಇಲ್ಲ. ಬಟ್ ಆ್ಯನ್ ಓಲ್ಡ್ ಬ್ಲ್ಯಾಂಕೆಟ್ ವಾಸ್ ಆಲ್ ದ್ಯಾಟ್ ಕೇಮ್ ಔಟ್. ಅದರೊಳಗಿಂದ ಓಲ್ಡ್ ಒಂದು ಬ್ಲ್ಯಾಂಕೆಟ್ ಹೊರಗೆ ಬರುತ್ತೆ. ಹೋಲ್ಡಿಂಗ್ ಇಟ್ ಅಪ್, ಈ ಬ್ಲ್ಯಾಂಕೆಟ್ ಕಾಣಿಸುತ್ತೆ, ಅದನ್ನು ಕೈಯಲ್ಲಿ ಹಿಡ್ಕೊಂಡು ಆ ಶೆಫರ್ಡ್ ಏನು ಹೇಳ್ತಾನೆ, ಪ್ರೌಡ್ಲಿ ಹೋಲ್ಡಿಂಗ್ ಇಟ್ ಅಪ್ ಪ್ರೌಡ್ಲಿ, ದ ಶೆಫರ್ಡ್ ಸೆಡ್, ದಿಸ್ ಈಸ್ ಡಿಯರ್ ಮಾಸ್ಟರ್, ದಿಸ್ ಮೈ ಡಿಯರ್ ಮಾಸ್ಟರ್, ಇದು ಇದೆ ಮೈ ಡಿಯರ್ ಮಾಸ್ಟರ್ ಅಂತ ಹೇಳ್ತೆ. ದಿಸ್ ಈಸ್ ಮೈ ಟ್ರೆಜರ್, ಇದೇ ನನ್ನ ನಿಧಿ ಅಂತ ಹೇಳ್ತಾನೆ. ಐ ಆಲ್ವೇಸ್ ಕ್ಯಾರಿ ಇಟ್ ವಿತ್ ಮೀ, ಇದನ್ನು ನಾನು ದಿನಾಲೂ ನನ್ನ ಜೊತೆ ಕ್ಯಾರಿ ಮಾಡ್ತೀನಿ. ಬಟ್ ವೈ ಡು ಯು ಕ್ಯಾರಿ ಸಚ್ ಆ್ಯನ್ ಆರ್ಡಿನರಿ ಬ್ಲ್ಯಾಂಕೆಟ್ ವಿತ್ ಯು? ಏನು ಹೇಳ್ತಾನೆ ಕಿಂಗ್, ಯಾಕೆ ಇಂಥ ಆರ್ಡಿನರಿ ಬ್ಲ್ಯಾಂಕೆಟನ್ನು ಕ್ಯಾರಿ ಮಾಡ್ತೀಯ ನಿನ್ನ ಜೊತೆ ಯಾವಾಗಲೂ ಅಂತ. ಶ್ಯೂರ್ಲಿ ಯು ಆರ್ ದ ಗವರ್ನರ್ ಆಫ್ ದ ಡಿಸ್ಟ್ರಿಕ್ಟ್,
ದ ಕಿಂಗ್ ಆಸ್ಟ್, ನೀನು ಗವರ್ನರ್ ಆಫ್ ದ ಡಿಸ್ಟ್ರಿಕ್ಟ್, ನೀನು ಯಾಕೆ ಇಂಥ ಆರ್ಡಿನರಿ ಬ್ಲ್ಯಾಂಕೆಟನ್ನು ಕ್ಯಾರಿ ಮಾಡಬೇಕು? ದ ಕಿಂಗ್ ಆಸ್ಟ್. ಟು ವಿಚ್ ದ ಶೆಫರ್ಡ್ ರಿಪ್ಲೈಡ್ ವಿತ್ ದ ಡಿಗ್ನಿಟಿ, ಇವನು ಘನತೆ ಗೌರವದಿಂದ ಡಿಗ್ನಿಟಿಯಿಂದ ರಿಪ್ಲೈ ಮಾಡ್ತಾನೆ ಶೆಫರ್ಡ್. ದಿಸ್ ಬ್ಲ್ಯಾಂಕೆಟ್ ಈಸ್ ಮೈ ಓಲ್ಡೆಸ್ಟ್ ಫ್ರೆಂಡ್, ಇದು ನನ್ನ ಓಲ್ಡೆಸ್ಟ್ ಫ್ರೆಂಡಿನ ಬ್ಲ್ಯಾಂಕೆಟ್. ಇಟ್ ಸ್ಟಿಲ್ ಪ್ರೊಟೆಕ್ಟ್ ಮೀ ಇಫ್ ಅಟ್ ಎನಿ ಟೈಮ್ ಯುವರ್ ಮ್ಯಾಜೆಸ್ಟಿ ಶುಡ್ ವಿಶ್ ಟು ಟೇಕ್ ಅವೇ ಮೈ ನ್ಯೂ ಕ್ಲೋಕ್ಸ್. ಏನು ಹೇಳ್ತಾನೆ ಇವನು, ಇದು ನನ್ನ ಫ್ರೆಂಡಿಂದು, ಇದು ನಮಗೆ ಅವಾಗ ಕೊಟ್ಟಿದ್ದು, ಅಂದರೆ ನನ್ನ ಹತ್ರ ಏನೂ ಇಲ್ಲಾಗಿತ್ತಲ್ಲ ಅವಾಗ ನನ್ನ ಫ್ರೆಂಡ್ ಕೊಟ್ಟಿದ್ದು. ಸೊ ಇದು ಇನ್ನೂ ನನಗೆ ಪ್ರೊಟೆಕ್ಟ್ ಮಾಡುತ್ತೆ, ಬೇರೆ ಯಾವುದೇ ಕೋಟ್ಗಿಂತನೂ ಇದು ನನಗೆ ಅಷ್ಟೇ ಇಷ್ಟ, ನನ್ನ ಹತ್ರ ನನ್ನ ಫ್ರೆಂಡ್ ಕೊಟ್ಟಿದ್ದು. ಸೊ ಇಟ್ ಪ್ರೊಟೆಕ್ಟ್ಸ್ ಮೀ ಅಂದ್ಕೊಂಡು ಹೇಳ್ತಾನೆ. ಹೌ ಪ್ಲೀಸ್ ದ ಕಿಂಗ್ ವಾಸ್, ಅವ್ನ ಮಾತು ಕೇಳಿ ಕಿಂಗಿಗೆ ತುಂಬ ಪ್ಲೀಸ್ಡ್ ಆಗ್ತಾನೆ, ತುಂಬ ಖುಷಿಯಾಗುತ್ತೆ. ಆ್ಯಂಡ್ ಹೌ ಎಂಬ್ಯಾರಸ್ಡ್ ದ ಜೆಲಸ್ ಗವರ್ನರ್ಸ್ ಬಿಕೇಮ್ ಟು ಹಿಯರ್ ದ ವೈಸ್ ಮ್ಯಾನ್ಸ್ ರಿಪ್ಲೈ. ಅವ್ನ ಮಾತು ಕೇಳಿ ಇವರೆಲ್ಲ ಎಂಬಾರ್ಸ್ಮೆಂಟ್ ಆಗ್ತಾರೆ, ಜೆಲಸ್ ಎಲ್ಲ ಇದ್ದಿದ್ದೆಲ್ಲ ರಾಮ ನಾವು ಯಾಕಾದರೂ ಹೇಳಿದ್ವಪ್ಪ ಅಂತ ಅಂದ್ಬಿಡ್ತಾರೆ ಇವರಿಗೆ. ಹೌ ದೇ ನ್ಯೂ ದಟ್ ದ ಶೆಫರ್ಡ್ ವಾಸ್ ಇನ್ ಡೀಡ್ ಆ್ಯಂಡ್ ದ ಹಂಬಲೆಸ್ಟ್ ಆ್ಯಂಡ್ ದ ವೈಸೆಸ್ಟ್ ಮ್ಯಾನ್ ಇನ್ ದ ಲ್ಯಾಂಡ್. ಈಗ ಗೊತ್ತಾಗ್ತದೆ ಅವರಿಗೆ, ಇದನ್ನು ಇವನು ರಿಯಲಿ, ಈ ಶೆಫರ್ಡ್ ರಿಯಲಿ ಹಂಬಲೆಸ್ಟ್ ಮತ್ತು ವೈಸೆಸ್ಟ್, ತುಂಬ ಕ್ಲೆವರ್, ಜಾಣ, ಆ ಥರದ್ದು ಮ್ಯಾನ್ ಇನ್ ದ ಲ್ಯಾಂಡ್. ದ ಕಿಂಗ್ ಮೇಡ್ ಹಿಮ್ ದ ಗವರ್ನರ್ ಆಫ್ ಮಚ್ ಬಿಗ್ಗರ್ ಡಿಸ್ಟ್ರಿಕ್ಟ್ ದ್ಯಾಟ್ ವೆರಿ ಡೇ. ಆ ಡೇನೇ ಇವನು ಮಾಡ್ತಾನೆ, ಸಣ್ಣ ಸ್ಮಾಲ್ ಒಂದು ಪ್ಲೇಸ್ ಕೊಟ್ಟಿರ್ತಾನೆ ಡಿಸ್ಟ್ರಿಕ್ಟ್ ಇವನಿಗೆ. ಇವನು ಹಂಬಲ್ನೆಸ್ ಮತ್ತು ವೈಸೆಸ್ಟ್ ಇದನ್ನು ನೋಡ್ಕೊಂಡು, ನೇಚರ್ ನೋಡಿಕೊಂಡು, ತುಂಬ ಜಾಣ ಇದ್ದಾನೆ ಅಂತ ನೋಡಿಕೊಂಡು ಇವನಿಗೆ ಬಿಗ್ ಡಿಸ್ಟ್ರಿಕ್ಟ್ ಕೊಟ್ಟು ಅದರದ್ದು ಗವರ್ನರ್ ಮಾಡಿಬಿಡ್ತಾರೆ. ಸೊ ದಿಸ್ ಈಸ್ ವಾಟ್ ಯು ಆರ್ ಹ್ಯಾವಿಂಗ್ ಇನ್ ದಿಸ್ ಶೆಫರ್ಡ್ ಟ್ರೆಜರ್. ಹೋಪ್ ಯು ಹ್ಯಾವ್ ಅಂಡರ್ಸ್ಟುಡ್ ದಿಸ್ lesson. Thank you, children.